ನಮಸ್ಕಾರಗಳು. ಅಂತಿಮ BA ಐಚ್ಛಿಕ ಕನ್ನಡ ಪತ್ರಿಕೆ 6 ಪಾಶ್ಚಾತ್ಯ ಸಾಹಿತ್ಯ ಚಿಂತನೆಗೆ ಸಂಬಂಧಪಟ್ಟಂತಹ ಅರಿಸ್ಟಾಟಲ್ನ ಕಾವ್ಯಮೀಮಾಂಸೆ ಅನ್ನುವಂಥ ಕಾವ್ಯಮೀಮಾಂಸೆಯ ಕುರಿತ ಆತನ ವಿಚಾರಗಳನ್ನು ನಾವು ಕಳೆದ ತರಗತಿಯಲ್ಲಿ ಗಮನಿಸ್ಕೊಳ್ತಾ ಇದ್ದೀವಿ. ಅದರಲ್ಲೂ ಭಾಳ ಮುಖ್ಯವಾಗಿ ನಾವು ಅರಿಸ್ಟಾಟಲ್ ಏನು ಅವ ಹೇಳ್ತಕ್ಕಂಥ ಅನುಕರಣ ಸಿದ್ಧಾಂತ, ಅದೇ ರೀತಿಯಲ್ಲಿ ಅದರ ಇನ್ನೊಂದು ಪರಿಕಲ್ಪನೆ ರುದ್ರನಾಟಕ ಮತ್ತು ಆ ರುದ್ರನಾಟಕದ ನಾಯಕನಾಗಿರ್ತಕ್ಕಂಥ ರುದ್ರನಾಯಕನ ಕುರಿತಾಗಿ ನಾವು ಕಳೆದ ತರಗತಿಯಲ್ಲಿ ಮಾತಾಡಿದ್ದೀವಿ. ರುದ್ರನಾಯಕನ ಒಟ್ಟು ಗುಣಲಕ್ಷಣಗಳು ಹೇಗಿರಬೇಕು ಅನ್ನುವಂಥ ವಿಷಯದಲ್ಲಿ ಅವ ಹೇಳ್ತಕ್ಕಂಥ 4 ಸಂಗತಿಗಳೇನಿವೆ, ಆ 4 ಸಂಗತಿಗಳನ್ನು ವಿವರವಾಗಿ ಕಳೆದ ತರಗತಿಯಲ್ಲಿ ನಾವು ಗಮನಿಸ್ಕೊಂಡಿದ್ದೇವೆ. ಈ ತರಗತಿಯಲ್ಲಿ ನಾವು ಆತ ಹೇಳತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಅಥವಾ ಇನ್ನೊಂದು ಪರಿಕಲ್ಪನೆ ಏನಿದೆ ಅದು ಕೆಥಾರ್ಸಿಸ್ ಅನ್ನೋದು. ಈ ಕೆಥಾರ್ಸಿಸ್ ಅಂದರೆ ಏನು ಅನ್ನೋದನ್ನು ಪ್ರಾಸ್ತಾವಿಕವಾಗಿ ಅನುಕರಣ ಸಿದ್ಧಾಂತದಲ್ಲಿ ನಾವು ಮಾತಾಡಿಕೊಂಡಿದ್ದೇವೆ. ಆ ಕೆಥಾರ್ಸಿಸನ್ನು ಆತ ನಿರೂಪಿಸ್ತಕ್ಕಂಥ ರೀತಿ, ಆತ ಅದನ್ನು ವಿವರಿಸ್ತಕ್ಕಂಥ ರೀತಿಯನ್ನು ಈ ತರಗತಿಯಲ್ಲಿ ನಾವು ಗಮನಿಸ್ಕೊಂಡಿದ್ದೇವೆ. ಸೊ ನೇರವಾಗಿ ಅರಿಸ್ಟಾಟಲ್ ಹೇಳ್ತಕ್ಕಂಥ ಕೆಥಾರ್ಸಿಸ್ನ ಬಗ್ಗೆ ನಾವು ಓದಿಕೊಂಡು ಇಲ್ಲೇ ಗಮನಿಸ್ಕೊಳ್ತೇವೆ. ನೀವು ಪಠ್ಯಪುಸ್ತಕವನ್ನು ಗಮನಿಸಿದರೆ ಆ ಅಂಶಗಳು ಅಲ್ಲೇ ದಾಖಲಾಗಿವೆ. ರುದ್ರನಾಟಕದ ಲಕ್ಷಣ ಮತ್ತು ಪರಿಣಾಮಗಳನ್ನು ವ್ಯಾಖ್ಯಾನಿಸ್ತಾ ಅರಿಸ್ಟಾಟಲ್ ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಬಳಸ್ತಾನೆ. ರುದ್ರನಾಟಕದ ಲಕ್ಷಣ ಮತ್ತು ಅದರ ಪರಿಣಾಮಗಳ ಕುರಿತು ಮಾತಾಡ್ತಾ ಇದೆ ಅರಿಸ್ಟಾಟಲ್. ಈ ಹಿಂದಿನ ಅಧ್ಯಾಯದಲ್ಲಿ ಅದನ್ನು ಗಮನಿಸಿಕೊಂಡಿದ್ದೇವೆ. ಆತ ಈ ಕೆಥಾರ್ಸಿಸ್ ಅನ್ನುವಂಥ ಒಂದು ಪದವನ್ನು ಆತ ಬಳಸ್ತಾನೆ. ಈ ಪದ ಅರಿಸ್ಟಾಟಲ್ನ ಕಾವ್ಯಮೀಮಾಂಸೆಯಲ್ಲಿ 6ನೇ ಅಧ್ಯಾಯದ ವ್ಯಾಖ್ಯಾನ ಮತ್ತು 17ನೇ ಅಧ್ಯಾಯದ ಹೊರಸ್ಟಿಸ್ನ ಶುದ್ಧೀಕರ್ಮವನ್ನು ಹೇಳುವಲ್ಲಿ ಹೀಗೆ 2 ಬಾರಿಯಷ್ಟೇ ಬಳಕೆಗೊಂಡಿದೆ. ಹಾಗಂತೇಳಿ ಅರಿಸ್ಟಾಟಲ್ ಈ ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಬಹಳ ಬಾರಿ ಬಳಸಿಕೊಂಡಿದೆ. ಆತ ಅದರ ಕುರಿತು ಹೆಚ್ಚು ತಲೆ ಕೆಡಿಸಿಕೊಂಡವನು ಅಲ್ಲ. ಕೇವಲ 2 ಬಾರಿ ಆತನ ಕೃತಿಗಳಲ್ಲಿ 2 ಬಾರಿ ಮಾತ್ರ ಬಳಸ್ತಾನೆ ಅರಿಸ್ಟಾಟಲ್. ಅಂದರೆ ಅವ ಮೊದಲಾಗಿ ಬಳಸ್ತಕ್ಕಂಥದ್ದು ಅವ ಬರೆದಿರ್ತಕ್ಕಂಥ ಕಾವ್ಯಮೀಮಾಂಸೆ ಅನ್ನುವಂಥ ಕೃತಿಯಲ್ಲಿ. ಆ ಕಾವ್ಯಮೀಮಾಂಸೆ ಅನ್ನುವಂಥ ಕೃತಿಯ 6ನೇ ಅಧ್ಯಾಯದ ವ್ಯಾಖ್ಯಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಾವ್ಯಮೀಮಾಂಸೆಯನ್ನು ಡಿಫೈನ್ ಮಾಡ್ತಾನೆ 6ನೇ ಅಧ್ಯಾಯದಲ್ಲಿ. ಸೊ ಕಾವ್ಯಮೀಮಾಂಸೆ ಅಂದರೆ ಏನು ಅದನ್ನು ಡಿಫೈನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು 6ನೇ ಅಧ್ಯಾಯದ ವ್ಯಾಖ್ಯಾನದಲ್ಲಿ ಈ ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಮೊದಲ ಬಾರಿಗೆ ಬಳಸ್ತಾನೆ. ಆನಂತರ 17ನೇ ಅಧ್ಯಾಯದಲ್ಲಿ, ಆನಂತರ ಅದೇ ಕೃತಿಯ 17ನೇ ಅಧ್ಯಾಯದಲ್ಲಿ ಪಾಶ್ಚಾತ್ಯ ಇನ್ನೊಬ್ಬ ಸಾಹಿತ್ಯ ಚಿಂತಕನಾಗಿರ್ತಕ್ಕಂಥ ಹೊರಸ್ಟಿಸ್ ಏನಿದ್ದಾನೆ, ಆ ಹೊರಸ್ಟಿಸ್ ಶುದ್ಧೀಕರ್ಮವನ್ನು ಹೇಳ್ತಾನೆ. ಈ ಹೊರಸ್ಟಿಸ್ನ ಶುದ್ಧೀಕರ್ಮವನ್ನು ವಿವರಿಸ್ತಾನೆ ಯಾರು? ಅರಿಸ್ಟಾಟಲ್. ಹೊರಸ್ಟಿಸ್ ಅನ್ನುವಂಥ ಪಾಶ್ಚಾತ್ಯ ಚಿಂತಕ ಅವ ತನ್ನ ಕೃತಿಗಳಲ್ಲಿ, ಹೊರಸ್ಟಿಸ್ನ ಕೃತಿಗಳಲ್ಲಿ ಶುದ್ಧೀಕರ್ಮ ಅನ್ನುವಂಥ ಪದವನ್ನು ಬಳಸ್ತಾನೆ. ಈ ಶುದ್ಧೀಕರ್ಮ ಅನ್ನುವಂಥ ಪದವನ್ನು ಅರಿಸ್ಟಾಟಲ್ ತನ್ನ ಕಾವ್ಯಾಂಶ ಕೃತಿಯಲ್ಲಿ ಬಳಸಿಕೊಂಡು ಆ 17ನೇ ಅಧ್ಯಾಯದಲ್ಲಿ ಅದನ್ನು ವಿವರಿಸುವಂಥ ವಿವರಿಸ್ತಾನೆ. ಆ ಸಂದರ್ಭದಲ್ಲಿ ಸಹ ಈ ಅರಿಸ್ಟಾಟಲ್ ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಬಳಸ್ತಾನೆ. ಅರ್ಥಾತ್ 2 ಬಾರಿ ಮಾತ್ರ ಈ ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಅರಿಸ್ಟಾಟಲ್ ಬಳಸ್ತಾನೆ. ಮತ್ತುಳಿದಂತೆ ಈ ಪದಕ್ಕೆ ಸಂಬಂಧಿಸಿದಂತೆ ಅರಿಸ್ಟಾಟಲ್ನ ಯಾವ ಸ್ಪಷ್ಟ ವಿವರಣೆಯೂ ಸಿಗುವುದಿಲ್ಲ. ಬೇರೆ ಎಲ್ಲಿಯೂ ಸಹ ಅರಿಸ್ಟಾಟಲ್ ಈ ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಮತ್ತೆ ಬಳಸಿಕೊಟ್ಟದ್ದಾಗಲಿ ಅಥವಾ ಅದಕ್ಕೆ ವಿವರ ಕೊಟ್ಟದ್ದಾಗಲಿ ಇಲ್ಲ. ಅದಲ್ಲದೆ ಈ ಪದವನ್ನು ಹುಟ್ಟು ಹಾಕಿದವರು ಅರಿಸ್ಟಾಟಲ್. ಇನ್ನೊಂದು ಗಮನಿಸಬೇಕಾದ್ದು, ಈ ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಮೊದಲ ಬಾರಿಗೆ ಅರಿಸ್ಟಾಟಲ್ ಬಳಸಿದ್ದು ಅಲ್ಲ, ಅವ ಅದನ್ನು ಹುಟ್ಟು ಹಾಕಿದವನು ಅಲ್ಲ.
ಇದು ಪ್ರಾಚೀನವಾಗಿ ಚಾಲ್ತಿಯಲ್ಲಿದ್ದ ಪದ. ಭಾಳ ಹಿಂದೆ ಪ್ರಾಚೀನ ಸಾಹಿತ್ಯ ಮೀಮಾಂಸೆಯಲ್ಲೇ ಈ ಕೆಥಾರ್ಸಿಸ್ ಅನ್ನುವಂಥ ಪದ ಚಾಲ್ತಿಯಲ್ಲಿತ್ತು. ಆದರೆ ಈ ಪದವನ್ನೇ ಅರಿಸ್ಟಾಟಲ್ ಒಂದು ವಿಶೇಷ ಅರ್ಥದಲ್ಲಿ ಬಳಸ್ತಾರೆ. ಏನೋ ಪಾಶ್ಚಾತ್ಯ ಸಾಹಿತ್ಯ ಚಿಂತಕರು ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಪಾಶ್ಚಾತ್ಯ ಮೀಮಾಂಸೆಯ ಸಂದರ್ಭದಲ್ಲಿ ಬಳಸಿಕೊಂಡಿದ್ದಾರೋ ಅದೇ ಪದವನ್ನು ಈಗ ಎತ್ತಿಕೊಂಡು ಅದನ್ನು ವಿಶೇಷವಾದ ಅರ್ಥವನ್ನು ಕೊಡ್ತಾ ಅಥವಾ ಬಳಸ್ಕೊಳ್ತಾನೆ. ಯಾರು? ಈ ಅರಿಸ್ಟಾಟಲ್. ಸೊ ಸರಿಯಾಗಿ ನೀವು ಓದಿದರೆ ಅದು ಮತ್ತೆ ಅರ್ಥ ಆಗುತ್ತೆ. ಹಾಗಾದರೆ ಕೆಥಾರ್ಸಿಸ್ ಅನ್ನೋದು ಎಲ್ಲಿಂದ ಬಂತು? ಮೂಲತಃ ರುದ್ರನಾಟಕದ ಜನ್ಮಭೂಮಿಯಾದ ಗ್ರೀಕ್ನ ಡಯೋನೈಸಸ್ನ ವ್ರತವೇ ಒಂದು ಕಥರ್ಮೋಸ್ ಇಲ್ಲವೇ ಕೆಥಾರ್ಸಿಸ್ ಆಗಿದ್ದಿತು ಅಂತ ಹೇಳ್ತಾರೆ. ಕೆಥಾರ್ಸಿಸ್ ಅನ್ನುವುದು ಏನು ಅರಿಸ್ಟಾಟಲ್ ಬಳಸಿದ್ದು ಅಲ್ಲ. ಹಾಗಾದರೆ ಎಲ್ಲಿತ್ತು ಅಂತ ಹೇಳಿದ್ರೆ, ಈ ಗ್ರೀಕ್ನಲ್ಲಿ ರುದ್ರನಾಟಕ ಅನ್ನೋಂಥ ಕಾನ್ಸೆಪ್ಟ್ ಇದ್ದದ್ದು. ಅದನ್ನು ರುದ್ರನಾಟಕದಲ್ಲಿ ನಾವು ಗಮನಿಸ್ಕೊಂಡಿದ್ದೀವಿ. ಸೊ ಈ ಗ್ರೀಕ್ನಲ್ಲಿದ್ದಂತಹ ರುದ್ರನಾಟಕದ ಪರಿಕಲ್ಪನೆಯ ಸಂದರ್ಭದಲ್ಲಿ ಡಯೋನೈಸಸ್ನ ವ್ರತ, ಡಯೋನೈಸಸ್ ಅನ್ನೋಂಥ ಒಬ್ಬ ಏನು ಚಿಂತಕನಿದ್ದ. ಅವ ಏನೋ ಒಂದು ವ್ರತವನ್ನು ಹೇಳ್ತಾನೆ. ಆ ವ್ರತವನ್ನೇ ಕಥರ್ಮೋಸ್ ಅಥವಾ ಕೆಥಾರ್ಸಿಸ್ ಅಂತ ಹೇಳಿ. ಅಂದರೆ ಇಲ್ಲಿ ಕಥರ್ಮೋಸ್ ಅಥವಾ ಕೆಥಾರ್ಸಿಸ್ ಅನ್ನೋದು ಒಂದೇ. ಈ ಕಥರ್ಮೋಸ್ ಅನ್ನೋದು ಅಥವಾ ಕೆಥಾರ್ಸಿಸ್ ಅನ್ನೋದು ಗ್ರೀಕ್ನಲ್ಲಿ ರುದ್ರನಾಟಕದ ಸಂದರ್ಭದಲ್ಲಿ ಡಯೋನೈಸಿಸ್ ಹೇಳ್ತಕ್ಕಂಥ ವ್ರತ ಆಗಿದೆ. ಸೊ ಅದನ್ನು ಅಲ್ಲಿ ಕೆಥಾರ್ಸಿಸ್ ಅಂತ ಹೇಳಿ. ಸಮಾಜದ ಗತ ವರ್ಷದ ಸಮಸ್ತ ದುರಿತಗಳ ಪ್ರಾಯಶ್ಚಿತ್ತ ಅದನ್ನೇ ವಿವರಿಸ್ತಾನೆ. ಸಮಾಜದಲ್ಲಿ ಆಗಿ ಹೋಗಿರ್ತಕ್ಕಂಥ ಭವಿಷ್ಯತ್ನಲ್ಲಿ, ಅದೇ ಕಳೆದ ವರ್ಷದಲ್ಲಿ ಗತ ವರ್ಷದ ಸಮಸ್ತ ದುರಿತಗಳ ಪ್ರಾಯಶ್ಚಿತ್ತ, ಗತ ವರ್ಷದಲ್ಲಿ ಆಗಿ ಹೋಗಿರ್ತಕ್ಕಂಥ ಬೇರೆ ಬೇರೆ ದುರಿತಗಳೇನು, ಅದೇ ದುರಂತಗಳು, ಎಲ್ಲ ಬೇರೆ ಬೇರೆ ಎಲ್ಲ ಆಗಿ ಹೋದಂಥ ಎಲ್ಲ ದುರಂತಗಳೇನೆ ಮತ್ತು ಶೋಧನೆಯ ಅರ್ಥವೇ ಅಲ್ಲಿ ಅನ್ವಯವಾಗ್ತಾ ಇದೆ. ಆ ದುರಂತಗಳನ್ನು ಶೋಧನೆ ಮಾಡ್ತಕ್ಕಂಥದ್ದು, ದುರಂತಗಳು ಮತ್ತು ಅದರ ಕಾರಣಗಳ ಶೋಧನೆ, ಆ ಕಾರಣಗಳನ್ನು ಹುಡುಕಿಗೆ. ಯಾಕೆ ಆ ದುರಂತ ಆಗಿ ಹೋಯ್ತಲ್ಲಿ? ಅದೇ ನಾವು ಹಿಂದೆ ಒಂದು ದುರಂತ ಆಗಿ ಹೋಯ್ತಂದರೆ ಆ ದುರಂತಕ್ಕೆ ಕಾರಣಗಳನ್ನು ಹುಡುಕೊಳ್ಬೇಕು. ಯಾಕೆ ಕಾರಣಗಳು ಹುಡುಕಬೇಕಂದರೆ ಕಾರಣಗಳನ್ನು ಹುಡುಕಿಕೊಳ್ಳುವ ಮೂಲಕ ಭವಿಷ್ಯದಲ್ಲಿ ಆ ದುರಂತ ಆಗದಾಗೆ ನೋಡಿಕೊಳ್ಳುವುದು, ಅದಕ್ಕಾಗಿ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಕಳೆದು ಹೋದಂಥ ದುರಂತಗಳೇನಿವೆ ಅದರ ಪ್ರಾಯಶ್ಚಿತ್ತ ಮತ್ತು ಶೋಧನೆ ಇವುಗಳ ಅರ್ಥವೇ ಅಲ್ಲಿ ಅನ್ವಯವಾಗ್ತಾ ಇತ್ತು. ಎಲ್ಲಿ ಅಂದರೆ ರುದ್ರನಾಟಕದಲ್ಲಿ ಕಥರ್ಮೋಸ್ ಅಥವಾ ಕೆಥಾರ್ಸಿಸ್ ಅಂತ ಪದಕ್ಕೆ. ರುದ್ರನಾಟಕದ ಉದ್ದೇಶ ಪ್ರಭಾವಗಳ ವಿವರಣೆಗೆ ಅರಿಸ್ಟಾಟಲ್ ಈ ಸಾಂಪ್ರದಾಯಿಕ ಪದ ಅಥವಾ ಸೂತ್ರಗಳನ್ನೇ ಬಳಸ್ತಾರೆ. ಅದೇ ರುದ್ರನಾಟಕದ ಉದ್ದೇಶ ಏನು ಅನ್ನೋದನ್ನು ಕಳೆದ ಕ್ಲಾಸಲ್ಲಿ ಗಮನಿಸ್ಕೊಂಡಿದ್ದೇವೆ. ನಾವು ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡೋದೇವೆ, ಪರಿವರ್ತನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪರಿವರ್ತನೆ ಮಾಡ್ತಕ್ಕಂಥ ಉದ್ದೇಶ ಇದ್ದಿರ್ತಕ್ಕಂಥ ರುದ್ರನಾಟಕ ಆ ರೀತಿಯದ್ದು ಪ್ರಭಾವಶಾಲಿಯಾಗಿರಬೇಕಾಗ್ತದೆ. ಹಾಗಾಗಿ ಈ ರುದ್ರನಾಟಕದ ಉದ್ದೇಶ ಮತ್ತು ಪ್ರಭಾವಗಳ ವಿವರಣೆಗೆ ಅರಿಸ್ಟಾಟಲ್ ಈ ಸಾಂಪ್ರದಾಯಿಕ ಪದವಾಗಿರ್ತಕ್ಕಂಥ ಕೆಥಾರ್ಸಿಸ್ ಅನ್ನುವಂಥ ಪದವನ್ನೇ ಬಳಸ್ತಾನೆ. ಪದ ಮತ್ತು ಸೂತ್ರಗಳನ್ನೇ ಬಳಸಿ ಹೊಸ ಅರ್ಥವನ್ನು ಕಲ್ಪಿಸಿರುವಂತೆ ಕಾಣುತ್ತೆ. ಅದಕ್ಕೆ ಒಂದು ರೀತಿಯ ಹೊಸ ಅರ್ಥವನ್ನು ಅವ ಕೊಡುವುದಿಲ್ಲ, ನಾವು ಅದನ್ನು ಕಲ್ಪಿಸಿರುವ ಹಾಗೆ ನಾವು ಕಾಣ್ತೇವೆ. ಸೊ ಇದಿಷ್ಟು ಕೆಥಾರ್ಸಿಸ್. ಅದನ್ನೇ ಮುಂದುವರೆಸ ಹೇಳ್ತಾನೆ. ಕೆಥಾರ್ಸಿಸ್ ಪದಕ್ಕೆ ಅರಿಸ್ಟಾಟಲ್ ಧಾರ್ಮಿಕ ಹಿನ್ನೆಲೆಯನ್ನು ಹೇಳಿಲ್ಲ. ಮತ್ತು ವ್ರತ ಅಂತ ಹೇಳಿದರೆ ಒಂದು ರೀತಿಯ ಧಾರ್ಮಿಕವಾದಂಥ ಭಾವನೆ ಬರ್ತದೆ. ಆದರೆ ಅರಿಸ್ಟಾಟಲ್ ಧಾರ್ಮಿಕ ಹಿನ್ನೆಲೆಯನ್ನು ತರುವುದಿಲ್ಲ ಮತ್ತು ಅದರ ಅರ್ಥವ್ಯಾಪ್ತಿಯನ್ನು ಅವ ಸ್ಪಷ್ಟಪಡಿಸಿಲ್ಲ ಎಷ್ಟು ವಿವರವಾಗಿದೆ ಅಂತ. ಹಾಗಾಗಿ ಈ ಕುರಿತು ಸಾಕಷ್ಟು ಅಭಿಪ್ರಾಯ ಭೇದಗಳಿವೆ. ಕೆಥಾರ್ಸಿಸ್ ಅಂದರೆ ಏನು ಅನ್ನೋದು ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಅಭಿಪ್ರಾಯಗಳಿವೆ. ಮುಖ್ಯವಾಗಿ ರುದ್ರನಾಟಕದ ನೈತಿಕ ಪರಿಣಾಮದ ಹಿನ್ನೆಲೆಯಲ್ಲಿ ಮತ್ತು ಮಾನಸಿಕದ ಪರಿಣಾಮದ ಹಿನ್ನೆಲೆಯಲ್ಲಿ ಅರ್ಥೈಸುವ ಯತ್ನಗಳನ್ನು ಮಾಡಿದೆ. ಧಾರ್ಮಿಕ ಹಿನ್ನೆಲೆಯನ್ನು ಅರಿಸ್ಟಾಟಲ್ ಇಲ್ಲಿ ತಗೊಳ್ಳೋದೇ ಇಲ್ಲ.
ಹಾಗಾದರೆ ರುದ್ರನಾಟಕದ ನೈತಿಕ ಪರಿಣಾಮವೇನು? ರುದ್ರನಾಟಕ ನೈತಿಕವಾಗಿ ಯಾವ ರೀತಿಯ ಪರಿಣಾಮವನ್ನು ಜನರಲ್ಲಿ ಬೀರ್ತದೆ ಮತ್ತು ಮಾನಸಿಕ ಪರಿಣಾಮ ಯಾವ ರೀತಿಯ ಮಾನಸಿಕ ಪರಿವರ್ತನೆ ಆಗುತ್ತದೆ, ಈ ಹಿನ್ನೆಲೆಯಲ್ಲಿ ಅರ್ಥೈಸ್ತಕ್ಕಂಥ ಯತ್ನಗಳು ನಡೆದಿವೆ. ಈ ಪದಗಳನ್ನು ಬಳಸಿ ಅರ್ಥೈಸುವ ಯತ್ನಗಳು ನಡೆದಿವೆ. ದೈಹಿಕ ದೋಷವನ್ನು ವೈದ್ಯ ಕಲೆ ಇಲ್ಲವೇ ಸ್ವಾಭಾವಿಕವಾಗಿ ಹೊರದೂಡುವ ಭೌತಿಕವಾದ ವಿರೇಚನೆ. ಮನುಷ್ಯನಲ್ಲಿರ್ತಕ್ಕಂಥ ದೈಹಿಕ ದೋಷಗಳು, ಆ ದೈಹಿಕ ದೋಷಗಳನ್ನು ವೈದ್ಯ ಕಲೆ ಅಂದರೆ ವೈದ್ಯರಿಂದ ಅಥವಾ ಸ್ವಾಭಾವಿಕವಾಗಿ ಸ್ವಾಭಾವಿಕವಾಗಿ ಅದು ಹೋಗಬಹುದು. ಆ ಸ್ವಾಭಾವಿಕ ಹೊರದೂಡುವಂಥ ಭೌತಿಕವಾದ ವಿರೇಚನೆ, ಭೌತಿಕವಾಗಿರ್ತಕ್ಕಂಥ ಬದಲಾವಣೆ, ವಿರೇಚನೆ ಅಂದರೆ ಅದನ್ನು ಕಳೆದುಕೊಳ್ಳುವುದು ಅಥವಾ ನಿಷ್ಕ್ರಮಣ ಅಂದರೆ ಕಳೆದುಕೊಳ್ಳುವುದು. ಕ್ರಿಯೆಗೆ ಗ್ರೀಕ್ ವೈದ್ಯಶಾಸ್ತ್ರದಲ್ಲಿ ಅತ್ಯಂತ ಸಾಮಾನ್ಯವಾದ ಪದ ಕೆಥಾರ್ಸಿಸ್. ಅಂದರೆ ಗ್ರೀಕ್ ವೈದ್ಯಶಾಸ್ತ್ರದಲ್ಲಿ ಈ ಪದ ಬಳಕೆಯಲ್ಲಿದೆ, ಸಾಮಾನ್ಯವಾಗಿ ಆ ಪದ ಬಳಕೆಯಲ್ಲಿದೆ. ಆ ಪದಕ್ಕೆ ಅಲ್ಲಿ ದೈಹಿಕ ದೋಷವನ್ನು ವೈದ್ಯಕ ಕಲೆ ಅಥವಾ ಸ್ವಾಭಾವಿಕವಾಗಿ ಅದನ್ನು ಹೊರದೂಡ್ತಕ್ಕಂಥ ನೆಲೆಯಲ್ಲಿ ನಿಷ್ಕ್ರಮಣ ಕ್ರಿಯೆಗೆ ಅದನ್ನು ಬಳಸ್ತಾರೆ. ಕೆಲವರು ಇದನ್ನು ಮಾನಸಿಕ ಆಯಾಮಕ್ಕೆ ಅನ್ವಯಿಸುವವರೇ ಯತ್ನಿಸಿದ್ದಾರೆ. ಇನ್ನು ಕೆಲವರು ಅದನ್ನು ಕೇವಲ ದೈಹಿಕವಾದ ದೋಷಗಳಲ್ಲ, ಮಾನಸಿಕವಾದ ದೋಷಗಳು ಅದಕ್ಕೆ ಸಂಬಂಧಪಟ್ಟು ಅದನ್ನು ಬಳಸುವುದಕ್ಕೆ ಪ್ರಯತ್ನಿಸ್ತಾರೆ. ಇನ್ನು ಕೆಲವರು ರುದ್ರನಾಟಕದ ಅಂತರ್ಗತ ಸಂಗತಿಯಾಗಿ ಅರ್ಥಿಸ್ತಾರೆ. ಇನ್ನು ಕೆಲವರು ಅದನ್ನು ರುದ್ರನಾಟದ ಅಂತರ್ಗತ ಅದರ ಒಳಗಿರ್ತಕ್ಕಂಥ ಸಂಗತಿಯನ್ನು ಬಳಸ್ತಾರೆ. ಇದು ಸಾಂಪ್ರದಾಯಿಕವಾಗಿ ಕೆಥಾರ್ಸಿಸನ್ನು ಫರ್ಗೇಷನ್ ಒಂದು ವಿರೇಚನ ಎಂಬರ್ಥದಲ್ಲಿ ವಿವರಿಸುವುದು ಸಾಂಪ್ರದಾಯಿಕವಾದ ನೆಲೆ. ಇಲ್ಲಿ ಗಂಭೀರ ನಾಟಕವು ಪ್ರೇಕ್ಷಕರ ಮೇಲೆ ಉಂಟು ಮಾಡುವ ಮಾನಸಿಕ ಪರಿಣಾಮ ಚರ್ಚೆ ಇರ್ತಕ್ಕಂಥದ್ದು. ಅದೇ ಫರ್ಗೇಷನ್ ಅನ್ನೋದ್ರೆ ಏನು ಅಂತ ಹೇಳಿದರೆ, ಗಂಭೀರ ನಾಟಕವು ಅಂದರೆ ರುದ್ರನಾಟಕವು ಪ್ರೇಕ್ಷಕರ ಮೇಲೆ ಉಂಟು ಮಾಡುವ ಮಾನಸಿಕ ಪರಿಣಾಮದ ಚರ್ಚೆ ಇದೆ. ಈ ವಿವರಣೆಯ ಮೇರೆಗೆ ಪ್ರೇಕ್ಷಕರಲ್ಲಿ ಸ್ವಭಾವತಃ ಇರುವ ಜಡ್ಡು ಹಿಡಿದ ಅನಾರೋಗ್ಯಕರ ವೈಯಕ್ತಿಕ ಭಾವಗಳೇ ನಾಯಕನ ಬಗ್ಗೆ ಕರುಣೆ ಹುಟ್ಟಿದಾಗ ಬೈರಕ್ಕಕ್ಕೆ ವ್ಯಾಪಿಸ್ತವೆ. ಈ ವಿವರಣೆ ಅಂತ ಕೊಡ್ತಾ ಹೋದರೆ, ಒಬ್ಬ ಗಂಭೀರ ನಾಟಕವಾದ ಅಥವಾ ರುದ್ರ ನಾಟಕವನ್ನು ನೋಡ್ತಕ್ಕಂಥ ಪ್ರೇಕ್ಷಕ ಏನಿದ್ದಾನೆ, ಆ ಪ್ರೇಕ್ಷಕ ಸ್ವಭಾವತಃ ಇರ್ತಕ್ಕಂಥ ಜಡ್ಡು ಹಿಡಿರ್ತಕ್ಕಂಥ ಮತ್ತು ಅನಾರೋಗ್ಯಕರವಾದ ವೈಯಕ್ತಿಕವಾದ ಭಾವನೆಗಳೇನಿವೆ, ಆ ಭಾವನೆಗಳೇ ನಾಯಕನ ಬಗ್ಗೆ ಕರುಣೆ ಹುಟ್ಟಿದಾಗ ಬೆರಕೆ ಆಗ್ತದೆ. ಮೂಲತಃ ನಮಗೇನಾಗುತ್ತೆ, ಒಂದು ರೀತಿಯಲ್ಲಿ ಇನ್ನೊಬ್ಬ ಏನು ಬೇಕಾದ್ರೆ ಸಾಯಲಿ, ನಾವು ಅದನ್ನು ಜಡ್ಡು ಹಿಡಿದು ಹೋಗಿರ್ತೀವಿ, ನಾವು ಯೋಚನೆ ಮಾಡೋದು. ಆದರೆ ನಾವು ಆ ನಾಟಕವನ್ನು ನೋಡಿದಾಗ ಆ ನಾಟಕದ ನಾಯಕನ ಬಗ್ಗೆ ಅವರಲ್ಲಿರ್ತಕ್ಕಂತಹ ಈ ಭಾವನೆಗಳಿವೆ, ಅವರ ವಿಚಾರಗಳೇನಿವೆ, ಆ ನಾಯಕನ ಬಗ್ಗೆ ಕರುಣೆ ಹುಟ್ಟಿದಾಗ ಅದು ಬಹಿರಂಗಕ್ಕೆ ವ್ಯಾಪಿಸ್ತವೆ ಮತ್ತು ವಿಸ್ತಾರಗೊಳ್ಳುತ್ತವೆ. ಹಾಗಾಗಿ ಮನಸ್ಸಿನ ಆತ್ಮ ವಿಸ್ತರಣೆ ಕರುಣೆಯಿಂದ ಸಾಧ್ಯವಾಗುತ್ತದೆ. ಹಾಗಾಗಿ ಮಾನಸಿಕವಾದ ಆತ್ಮದ ವಿಸ್ತರಣೆ, ದೇಹದ ವಿಸ್ತರಣೆ ಅಲ್ಲ, ಮನಸ್ಸಿನ ವಿಸ್ತರಣೆ ಅದು ಕರುಣೆ ಅನ್ನುವಂಥ ಭಾವದಿಂದ ಹುಟ್ಟುವುದಕ್ಕೆ ಸಾಧ್ಯ ಅನ್ನುವುದನ್ನು ಗಂಭೀರ ನಾಟಕದಲ್ಲಿ ಬಳಸ್ತಾರೆ. ಅದಕ್ಕೆ ಪೂರಕವಾಗಿ ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ರುದ್ರ ನಾಟಕದಲ್ಲಿ ಬಳಸ್ತಾರೆ ಅನ್ನುವುದು ಸಾಹಿತ್ಯ ಚಿಂತಕರ ಅಭಿಪ್ರಾಯ. ಇನ್ನೊಂದು, ಇದು ಸಾಂಪ್ರದಾಯಿಕವಾದ ನೆಲೆಯಲ್ಲಿ ಹೇಳಬಾರ್ದು. ಇನ್ನೊಂದು ವಿವರಣೆ ಮೇಲ್ನಂತೆ ವಿವರಿಸೋದು ಪೂರ್ಣ ಮನಃಶಾಸ್ತ್ರೀಯವಾಗಲ್ಲ. ಮೇಲ್ನಂದು ಮನಃಶಾಸ್ತ್ರೀಯವಾಗಿ ನಾವು ಗಮನಿಸಬೇಕು, ಮಾನಸಿಕವಾಗಿ. ಇನ್ನೊಂದು ಹೇಳಿದರೆ ಅದು ಪೂರ್ಣ ಮನಃಶಾಸ್ತ್ರೀಯ ಅಲ್ಲ. ಕೆಥಾರ್ಸಿಸನ್ನು ಸ್ಪಷ್ಟೀಕರಣ ಎಂದು ಭಾವಿಸುವ ವಿವರಣೆ. ಅಂದರೆ ಇಲ್ಲಿ ಕೆಥಾರ್ಸಿಸ್ ಅಂದರೆ ಸ್ಪಷ್ಟೀಕರಣ, ಕ್ಲಿಯರ್ ಕೊಡ್ತಕ್ಕಂಥದ್ದು, ಕ್ಲಿಯರೆನ್ಸ್ ಮಾಡ್ತಕ್ಕಂಥದ್ದು, ಸ್ಪಷ್ಟೀಕರಣ ಅನ್ನುವಂಥ ನೆಲೆಯಲ್ಲಿ ಬಳಸ್ತಾರೆ. ಬೌದ್ಧಿಕವಾಗಿ ನಿಯಮನಗೊಂಡ ಕ್ರಿಯೆಯ ವಿನ್ಯಾಸ, ಬೌದ್ಧಿಕವಾಗಿ ನಮ್ಮೊಳಗೆ ಸೇರಿಕೊಂಡಂಥ ನಿಯಮನಗೊಳ್ಳುವುದರೆ ಒಳಗೆ ಸೇರಿರ್ತಕ್ಕಂತಹ ಕ್ರಿಯೆಗಳ ವಿನ್ಯಾಸ, ಬಂಧದಲ್ಲಿ ನಮ್ಮ ಭಾವಗಳು ಪ್ರಾಮಾಣಿಕವಾಗಿ ಬಿಡುಗಡೆಗೊಳ್ಳುವ ಮೂಲಕ. ಸೊ ಬೌದ್ಧಿಕವಾಗಿ ನಮ್ಮೊಳಗೆ ಸೇರಿರ್ತಕ್ಕಂಥ ಕೆಲವಾರು ವಿನ್ಯಾಸಗಳೇನಿವೆ, ಬಂಧಗಳೇನಿವೆ, ಅದು ಆ ಬಂಧಗಳ ಭಾವಗಳೇನಿವೆ, ಇವು ಪ್ರಾಮಾಣಿಕವಾಗಿ ಬಿಡುಗಡೆಗೊಳ್ಳಬೇಕು. ಅಂದರೆ ರುದ್ರನಾಟಕವನ್ನು ನೋಡುವ ಮೂಲಕ ನಮಗೇನಾಗ್ತದೆ, ನಮ್ಮಲ್ಲಿರತಕ್ಕಂಥ ಆ ಬೌದ್ಧಿಕವಾದ ನಿಯಮನಗಳ ಕುರಿತಾದ ಭಾವಗಳೇನಿವೆ ಅವು ಬಹಿರಂಗಗೊಳ್ಳುತ್ತವೆ, ಹೊರದೂಡುತ್ತವೆ. ಮೂಲಕ ಗಂಭೀರ ನಾಟಕಕ್ಕೆ ವಿಶಿಷ್ಟ ಆನಂದ ದೊರೆಯುತ್ತದೆ ಎನ್ನುತ್ತದೆ. ಇದು ಇನ್ನೊಂದು ವಿವರಣೆ.
ಇದೇನು ಪೂರ್ಣವಾದ ಮಾನಸಿಕವಾದಂಥ ವಿವರಣೆ ಅಲ್ಲ. ಈ ಆನಂದ ವಾಸ್ತವಕ್ಕಿಂತ ಭಿನ್ನವಾದ ಈ ಆನಂದ ಏನಿದೆ, ರುದ್ರನಾಟಕದಿಂದ ಸಿಗ್ತಕ್ಕಂಥ ಆನಂದ ಏನಿದೆ ಅದು ವಾಸ್ತವ ಆನಂದ ಅಲ್ಲ, ಅದಕ್ಕಿಂತ ಭಿನ್ನವಾಗಿದೆ. ಇಲ್ಲಿ ಭಾವಗಳನ್ನು ಅನುಭವಿಸುವ ಸಂಭಾವ್ಯತೆ ಮತ್ತು ಅಗತ್ಯತೆಗಳ ಸರಣಿಯಲ್ಲಿ ಇಲ್ಲಿ ಭಾವಗಳನ್ನು ಅನುಭವಿಸ್ತೇವೆ ಮತ್ತು ಸಂಭಾವ್ಯತೆ ಮತ್ತು ಅಗತ್ಯತೆಗಳ ಸರಣಿಯಲ್ಲಿ ಕಲ್ಪಕತೆಯ ಸ್ಥಾನ ನಿರ್ದಿಷ್ಟತೆಯನ್ನು ಕೊಡುತ್ತದೆ. ಹಾಗಂತ ಇಲ್ಲಿ ಭಾವಗಳು ಆನಂದ ಸಿಗ್ತದೆ ನಮಗೆ ಸರಿ, ಬಟ್ ಆ ಭಾವಗಳೇನಿವೆ ಅಥವಾ ಆನಂದ ಏನಿದೆ ಅದು ಒಂದು ರೀತಿಯ ಕಾಲ್ಪನಿಕವಾಗಿರ್ತಕ್ಕಂಥದ್ದು, ವಾಸ್ತವ ಅಲ್ಲ. ಹಾಗಾಗಿ ಕಲ್ಪಕತೆಯ ಸ್ಥಾನ ನಿರ್ದಿಷ್ಟತೆಯನ್ನು ಗುರುತುಕೊಳ್ತದೆ. ಅದೇ ಇದು ಕಾಲ್ಪನಿಕವಾದ ಸಂತೋಷ ಆನಂದ ಅನ್ನುವಂಥ ನಿರ್ದಿಷ್ಟವಾದಂಥ ಭಾವವನ್ನು ಅದು ಕೊಡ್ತದೆ. ಹಾಗಾಗಿ ಕೆಥಾರ್ಸಿಸ್ ಒಂದು ಸ್ಪಷ್ಟೀಕರಣ ಎಂದು ನಂಬುವ ಈ ವಾದ. ಆದ ಕಾರಣವೇ ಕೆಥಾರ್ಸಿಸ್ ಅನ್ನೋದು ಒಂದು ಸ್ಪಷ್ಟೀಕರಣ, ಕ್ಲಿಯರ್ ಕೊಡ್ತಕ್ಕಂಥದ್ದು, ಕ್ಲಿಯರೆನ್ಸ್. ನಿಮಗೆ ಸಿಗ್ತಕ್ಕಂಥ ರುದ್ರನಾಟಕದಿಂದ ನಿಮಗೆ ಸಿಗ್ತಕ್ಕಂಥ ಆನಂದ ಏನಿದೆ ಅದು ಏನು ಶಾಶ್ವತವಾದ ಆನಂದ ಅಲ್ಲ, ಅದು ಕಾಲ್ಪನಿಕವಾಗಿರ್ತಕ್ಕಂಥ ಆನಂದ ಅನ್ನೋದನ್ನು ಅದು ಹೇಳುತ್ತದೆ. ಸೊ ಅದಕ್ಕೆ ಈ ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಬಳಸ್ತಾರೆ. ಈ ವಾದ ಕೆಥಾರ್ಸಿಸ್ ಗಂಭೀರ ನಾಟಕದಿಂದ ದೊರೆಯುವ ಆನಂದ ಸ್ವರೂಪ ಮತ್ತು ಕಾರಣಗಳನ್ನು ವಿವರಿಸ್ತದೆ ಎನ್ನುತ್ತದೆ. ಸೊ ಆನಂದ ಸ್ವರೂಪ ಮತ್ತು ಕಾರಣಗಳನ್ನು ಹೇಳ್ತಕ್ಕಂಥದ್ದು. ಮೂರನೇ ವಿವರಣೆ ಅದನ್ನೊಂದು ಫಲಿತಾಂಶವೇನದೆ ಪ್ರಕ್ರಿಯೆ. ಮೂರನೆಯದಾಗಿ ಕೆಥಾರ್ಸಿಸ್ ಅನ್ನುವಂಥ ಪದಕ್ಕೆ ಕೊಡ್ತಕ್ಕಂಥ ವಿವರಣೆ ಅದೊಂದು ಫಲಿತಾಂಶ ಅಲ್ಲ. ಆನಂದ ಅನ್ನೋದು ಫಲಿತಾಂಶ ಅಂದರೆ ಇಲ್ಲಿ ಅದು ಫಲಿತಾಂಶ ಅಲ್ಲ, ಪ್ರಕ್ರಿಯೆ. ಸೊ ಪ್ರತಿಕ್ರಿಯೆ ಅನ್ನೋದನ್ನು ಹೇಳ್ತೇವೆ. ಈ ವಾದದ ಮೇರೆಗೆ ಕೆಥಾರ್ಸಿಸ್ ಘಟನೆಗಳ ವಿನ್ಯಾಸವನ್ನು ಕುರಿತದ್ದು. ಈ ವಾದವನ್ನು ತೆಕ್ಕೊಳ್ತಾ ಹೋದರೆ ಕೆಥಾರ್ಸಿಸ್ ಅನ್ನೋದು ಒಂದು ಘಟನೆಗಳನ್ನು ಅದರ ವಿನ್ಯಾಸವನ್ನು ಹೇಳ್ತಕ್ಕಂಥದ್ದು. ಅದು ಘಟನೆಗಳ ವಿನ್ಯಾಸದಲ್ಲಿ ನಡೆಯುವ ಶುದ್ಧೀಕರಣ. ಅದು ಘಟನೆಗಳ ವಿನ್ಯಾಸ ಏನಿದೆ ಅದರ ಸ್ವರೂಪ, ವಿನ್ಯಾಸ ಅಂದರೆ ಸ್ಟ್ರಕ್ಚರ್, ಸ್ವರೂಪ. ಆ ಸ್ಟ್ರಕ್ಚರ್ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಆಗಿರಬೇಕಾಗ್ತದೆ. ಸೊ ಈ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು, ಮತ್ತು ಅದನ್ನು ಮತ್ತೂ ಶುದ್ಧೀಕರಣ ಮಾಡಿ ಜನಗಳಿಗೆ ಅದು ಹತ್ತಿರವಾಗುವಂತೆ ಮಾಡ್ತಕ್ಕಂಥದ್ದು. ಅಂದರೆ ನಾಯಕನ ನಿಷಿದ್ಧ ಕ್ರಿಯೆಗಳು ಆತನನ್ನು ಅಸಹ್ಯನನ್ನಾಗಿ ಮಾಡುತ್ತವೆ. ಅಂದರೆ ಇಲ್ಲಿ ನಾಯಕನ ನಿಷಿದ್ಧ ಕ್ರಿಯೆಗಳು, ಬೇಡವಾದ ಕ್ರಿಯೆಗಳೇನಿವೆ ಆ ಕ್ರಿಯೆಗಳು ಆತನನ್ನು ಅಸಹ್ಯನನ್ನಾಗಿ ಮಾಡ್ತವೆ. ಅವನಿಗೆ ಒಂದು ರೀತಿಯ ಅಸಹ್ಯ ಉಂಟು ಮಾಡಿಸುವಾಗೆ ಮಾಡ್ತದೆ. ಅದರ ಅನ್ವೇಷಣೆ ಗ್ರಹಿಕೆಗಳ ಮೂಲಕ, ಸೊ ತನ್ನಲ್ಲಿರ್ತಕ್ಕಂಥ ನಿಷಿದ್ಧ ಕ್ರಿಯೆಗಳ ಅನ್ವೇಷಣೆ, ಹುಡುಕುವಿಕೆ ಮತ್ತು ಗ್ರಹಿಕೆ, ಅರ್ಥೈಸುವಿಕೆ, ಅದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾಯಕನ ವೇದನೆ ದುಃಖಗಳ ಮೂಲಕ, ನಾಯಕನಲ್ಲಿರ್ತಕ್ಕಂಥ ವೇದನೆಗಳು ದುಃಖಗಳೇನಿವೆ ಅವುಗಳ ಮೂಲಕ ಆತ ಅನುಭವಿಸುವ ದುರಂತಗಳು ಸ್ವಲ್ಪ ಮಟ್ಟಿಗೆ ಆತನು ಮಿತಿ ಮೀರಿದ್ದೆಂಬಂತೆ ಆತ ಅನುಭವಿಸ್ತಕ್ಕಂಥ ದುರಂತಗಳೇನಿವೆ ಅವು ಸ್ವಲ್ಪ ಮಟ್ಟಿಗೆ ಆದರೂ ಮಿತಿ ಮೀರಿದ್ದು, ಅವು ಮಾಡಿದ್ದಕ್ಕಿಂತ ಹೆಚ್ಚು ದುರಂತಗಳನ್ನು ಇಲ್ಲಿ ಅನುಭವಿಸ್ತಾನೆ ಅನ್ನುವಂಥ ರೀತಿಯಲ್ಲಿ ಪ್ರಕಟಿಸುವ ರುದ್ರನಾಟಕ. ಅದನ್ನು ರುದ್ರನಾಟಕ ಆ ರೀತಿ ಪ್ರಕಟಿಸುತ್ತೆ. ಅವು ಮಾಡಿರ್ತಕ್ಕಂಥ ಪಾಪ 100ರಷ್ಟು ಆದರೆ ಅದರ ಫಲ ಏನಿದೆ 200ರಷ್ಟು ಪಡೆಯುತ್ತಾನೆ ಅನ್ನುವಂಥ ರೀತಿಯಲ್ಲಿ ರುದ್ರನಾಟಕವನ್ನು ವಿವರಿಸ್ತದೆ. ನಮ್ಮಲ್ಲಿ ಅರಿವಿನಿಂದ ಕೂಡಿದ ಕರುಣೆಯನ್ನು ಹುಟ್ಟಿಸುವ ರಚನೆಯನ್ನು ತರುತ್ತದೆ. ಆ ಮೂಲಕ ನಮಗೆ ಅವ ಮಾಡಿರ್ತಕ್ಕ ಪಾಪಕ್ಕಿಂತ ಹೆಚ್ಚು ದುರಂತಗಳನ್ನು ಅನುಭವಿಸ್ತಾ ಹೋದಾಗ ನಮಗೆ ಆ ನಾಯಕನ ಕುರಿತು ಒಂದು ರೀತಿಯ ಕರುಣೆಯ ಭಾವ ಉಂಟಾಗುತ್ತದೆ. ಹೀಗೆ ಘಟನೆಗಳ ಮೂಲಕ ಕವಿ ನಿರ್ಮಿಸುವ ವಿನ್ಯಾಸ, ಹೀಗೆ ಒಂದು ಯಾವುದೇ ಒಂದು ಘಟನೆಗಳ ಮೂಲಕ ಕವಿ ನಿರ್ಮಿಸ್ತಕ್ಕಂಥ ವಿನ್ಯಾಸ ಏನಿದೆ, ಸ್ವರೂಪ ಏನಿದೆ, ಅದು ಪ್ರೇಕ್ಷಕನ ಭಾವಗಳ ಮೌಲ್ಯ ನಿರ್ಣಯಕ್ಕೆ ನೆರವಾಗುತ್ತದೆ. ಅದು ಪ್ರೇಕ್ಷಕನಲ್ಲಿರ್ತಕ್ಕಂಥ ಭಾವಗಳೇನಿವೆ ಆ ಭಾವಗಳ ಎಷ್ಟು ವ್ಯಾಲ್ಯೂಬಲ್, ಎಷ್ಟು ಮೌಲ್ಯಗಳು ಇದೆ ಅದಕ್ಕೆ, ಆ ಮೌಲ್ಯ ನಿರ್ಣಯಕ್ಕೆ ನೆರವಾಗತಕ್ಕಂಥದ್ದು ಏನಿದೆ ಅದು ಕೆಥಾರ್ಸಿಸ್ ಅಂತ ಹೇಳ್ತಾರೆ. ನೆರವಾಗುವಂಥ ಕೆಥಾರ್ಸಿಸ್ ಎಂದರೆ ಘಟನೆಗಳಲ್ಲಿ ಅಂತರ್ಗತವಾಗಿರುವ ಶುದ್ಧೀಕರಣ ಪ್ರಕ್ರಿಯೆ ಉದ್ದೇಶವಾದ. ಆದ ಕಾರಣ ಈ ಶುದ್ಧೀಕರಣ ಪ್ರಕ್ರಿಯೆಗೆ ನೆರವಾಗತಕ್ಕಂಥದ್ದೇ ಕೆಥಾರ್ಸಿಸ್ ಅನ್ನೋದು ಮೂರನೇ ವಾದ. ಸೊ ಈ ರೀತಿಯಲ್ಲಿ ಕೆಥಾರ್ಸಿಸ್ ಅನ್ನೋದನ್ನು ಬೇರೆ ಬೇರೆ ರೀತಿಯಲ್ಲಿ ಅದು
ಒಂದು ರುದ್ರನಾಟಕದಲ್ಲಿ ಮಾನಸಿಕವಾದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾದರೆ, ಇನ್ನೊಂದು ಸಾಂಪ್ರದಾಯಿಕವಾದ ವಿಚಾರಣೆಗೆ ಆದರೆ, ಇನ್ನು ಮೂರನೆಯದಾಗಿ ಅದೊಂದು ಫಲಿತಾಂಶವಲ್ಲದೆ ಅದು ಪ್ರಕ್ರಿಯೆ ಅನ್ನುವ ನೆಲೆಯಲ್ಲಿ ಹೇಳತಕ್ಕಂಥದ್ದು, ವಿನ್ಯಾಸದ ಸ್ವರೂಪಕ್ಕೆ ಕುರಿತು ಹೇಳತಕ್ಕಂಥದ್ದು. ಹೀಗೆ ಕೆಥಾರ್ಸಿಸ್ಗೆ ಸಂಬಂಧಿಸಿದಂತಹ ಫರ್ಗೇಷನ್, ಸ್ಪಷ್ಟೀಕರಣ ಮತ್ತು ಶುದ್ಧೀಕರಣ ಎಂಬ ಬೇರೆ ಬೇರೆ ನೆಲೆಗಳಲ್ಲಿ ಅರ್ಥ ಹುಡುಕುವ ಯತ್ನಗಳು. ಹಾಗಾಗಿ ಕೆಥಾರ್ಸಿಸ್ ಅನ್ನುವಂಥ ಪದಕ್ಕೆ ಕೇವಲ ನಿರ್ದಿಷ್ಟವಾದ ಒಂದೇ ಪದ ಅಲ್ಲ ಇರ್ತಕ್ಕಂಥ ವಿವರಣೆ ಕೊಡುವುದಕ್ಕೆ, ಅದಕ್ಕೆ ಬೇರೆ ಬೇರೆ ರೀತಿಯ ಪರ್ಯಾಯ ಪದಗಳನ್ನು ಬಳಸ್ತಾರೆ ವಿವರಿಸುವ ಸಂದರ್ಭದಲ್ಲಿ. ಅದನ್ನು ಒಂದು ರೀತಿಯಲ್ಲಿ ಫರ್ಗೇಷನ್, ಮಾನಸಿಕವಾದ ಶುದ್ಧೀಕರಣ, ಎರಡನೇದು ಸ್ಪಷ್ಟೀಕರಣ, ಕೊನೆಯದಾಗಿ ಶುದ್ಧೀಕರಣ ಎಂಬ ಬೇರೆ ಬೇರೆ ನೆಲೆಯ ಅರ್ಥ ಹುಡುಕುವ ಪ್ರಯತ್ನಗಳು ಇಲ್ಲಿ ನಡೆದಿವೆ. ಈ ಪಾರಿಭಾಷಿಕ ಪದದ ಕುರಿತು ಅರಿಸ್ಟಾಟಲ್ ಅನುಕ್ತಿಯಿಂದಲೇ ಈ ಹೊತ್ತಿಗೂ ಈ ಪದ ಚರ್ಚೆಯಾಗುವುದು. ಈ ಅರಿಸ್ಟಾಟಲ್ ಬಳಸ್ತಕ್ಕಂಥ ಈ ಒಂದು ಪಾರಿಭಾಷಿಕ ಪದ ಏನಿದೆ, ಅರಿಸ್ಟಾಟಲ್ನ ಹಿಂದೆ ಅದು ಬಳಕೆಯಲ್ಲಿತ್ತು. ಫಾರೆಸ್ಟಿಸ್ ಹೇಳಿದರೆ ಅದರ ಹಿಂದೆ ರಚನೆಗಳಲ್ಲಿ ಇತ್ತು. ಆ ಪದ ಏನಿದೆ ಅದು ಈ ಹೊತ್ತಿಗೂ ಸಹ ಒಂದು ಚರ್ಚೆಗೆ ಗ್ರಾಸವಾಗತಕ್ಕಂಥ, ಅಂದರೆ ಏನು ಕೆಥಾರ್ಸಿಸ್ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವುದಕ್ಕೆ, ವಿವರ ಕೊಡುವುದಕ್ಕೆ ಸಾಧ್ಯವಾದ ರೀತಿಯಲ್ಲಿ ಅದು ಮತ್ತೆ ಮತ್ತೆ ಚರ್ಚೆಗೆ ಒಳಪಡ್ತಕ್ಕಂಥ ಪದವಾಗಿ ಬಳಕೆಯಲ್ಲಿದೆ. ಪ್ರಾಯಶಃ ಅರಿಸ್ಟಾಟಲ್ ಕಾಲದಲ್ಲಿ ಇದು ವಿವರಣೆಯನ್ನೇ ಬೇಡದ ದಿನನಿತ್ಯದ ಚಾಲ್ತಿಯ ಪದವಾಗಿದ್ದರು. ಹಾಗಂತೇಳಿ ಅರಿಸ್ಟಾಟಲ್ ಈ ಪದವನ್ನು ಬಳಸೋದ್ರಲ್ಲಿ ಆ ಪದ ಒಂದು ರೀತಿಯಲ್ಲಿ ನಿರ್ದಿಷ್ಟವಾದ ಚಾಲ್ತಿಯಲ್ಲಿರೋ ಪದವಾಗಿರ್ಬೋದು. ಹಾಗಾಗಿ ಅದಕ್ಕೆ ವಿವರ ಏನು ಅನ್ನೋದನ್ನು ಆ ಕಾಲಕ್ಕೆ ಅದನ್ನು ಹುಡುಕಿಕೊಂಡು ಹೋಗಿರಲಿಲ್ಲ. ಆದರೆ ಇವತ್ತೇನಾಗಿದೆ, ಇವತ್ತು ಆ ಪದವನ್ನು ಯಾಕೆ ಬಳಸಿದ್ದಾನೆ, ಆ ಪದ ಅರ್ಥ ಏನು, ವಿವರಣೆ ಏನು ಅನ್ನೋದನ್ನು ಇವತ್ತು ನಾವು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅರಿಸ್ಟಾಟಲ್ ನಂತರದ ವಿದ್ವಾಂಸರು ಅದನ್ನು ಮಾಡಿದ್ದಾರೆ. ಹಾಗಾಗಿ ಈ ಕೆಥಾರ್ಸಿಸ್ ಅನ್ನೋದಕ್ಕೆ ಇದಂ ಇತ್ತಂ ಅನ್ನುವಂಥ ನಿರ್ದಿಷ್ಟವಾದ ಅರ್ಥ ವಿವರಣೆಯನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ನೆಲೆಗಳಲ್ಲಿ ಅದು ಭೌತಿಕ ಆಗಿರ್ಬೋದು, ಮಾನಸಿಕ ಬೌದ್ಧಿಕ ಮತ್ತು ಪ್ರಕ್ರಿಯೆ ನೆಲೆಯಲ್ಲಿ ಅಥವಾ ಪ್ರಕ್ರಿಯೆ ನೆಲೆಯಲ್ಲಿ ಅದನ್ನು ಯಾವ್ಯಾವ ಬೇರೆ ಬೇರೆ ದೃಷ್ಟಿಕೋನಗಳು ಯಾವ ನೆಲೆಯಲ್ಲಿ ಅದನ್ನು ಬಳಸಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಕೊಂಡಿದ್ದೇವೆ. ಸೊ ಎಷ್ಟು ವಿವರಣೆಗಳನ್ನು ನಾವು ಕೆಥಾರ್ಸಿಸ್ ಅನ್ನುವಂಥ ಪದಕ್ಕೆ ಇಲ್ಲಿ ತಗೊಳ್ತಾ ಇದ್ದೇವೆ. ಅರಿಸ್ಟಾಟಲ್ ಹೇಳ್ತಕ್ಕಂಥ ಈ ಕೆಥಾರ್ಸಿಸ್ ಅನ್ನುವಂಥ ಈ ಮೂರನೇ ಪರಿಕಲ್ಪನೆಯಿಂದ ನಾವು ಇಲ್ಲಿ ಗಮನಿಸ್ಕೊಂಡಿದ್ದೇವೆ. ಸೊ ಒಟ್ಟಿನಲ್ಲಿ ಇಲ್ಲಿಗೆ ನಾವು ಅರಿಸ್ಟಾಟಲ್ನ ಅನುಕರಣ ಸಿದ್ಧಾಂತ ಮುಗೀತಾ ಇದ್ದೀವಿ. ಅರಿಸ್ಟಾಟಲ್ ಯಾರು, ಏನು, ಮತ್ತು ಅರಿಸ್ಟಾಟಲ್ ಬಳಸಕ್ಕಂಥ ಅನುಕರಣ ಸಿದ್ಧಾಂತ, ಅದಕ್ಕೆ ಸಂಬಂಧಪಟ್ಟ ವಿವರಣೆಗಳು, ಆಮೇಲೆ ಅವನೇ ಬಳಸಕ್ಕ ಇನ್ನೊಂದು ಪರಿಕಲ್ಪನೆ ರುದ್ರ ನಾಟಕ ಅನ್ನುವಂಥದ್ದು, ಆಮೇಲೆ ಅವ ಹೇಳ್ತಕ್ಕಂಥ ರುದ್ರ ನಾಟಕದ ನಾಯಕ ಏನಿದ್ದಾನೆ, ರುದ್ರ ನಾಯಕನ ಗುಣಲಕ್ಷಣಗಳು, ಕೊನೆಯದಾಗಿ ಅವ ಬಳಸ್ತಕ್ಕಂಥ ಇನ್ನೊಂದು ಪಾರಿಭಾಷಿಕ ಪದ ಕೆಥಾರ್ಸಿಸ್ ಅನ್ನುವಂಥ ವಿವರಣೆಯನ್ನು ನಾವು ಗಮನಿಸ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ಈ ಅರಿಸ್ಟಾಟಲ್ನ ಒಟ್ಟು ಅನುಕರಣ ಸಿದ್ಧಾಂತವನ್ನು ನಾವು ಮುಗಿಸ್ತಾ ಇದ್ದೇವೆ. ಸೊ ಈ ಭಾಗವನ್ನು ಮತ್ತೆ ಮತ್ತೆ ಓದಿಕೊಳ್ಳಿ, ನಾವು ಮಾಡ್ತಕ್ಕಂಥ ವಿಡಿಯೋವನ್ನು ಮತ್ತೆ ಮತ್ತೆ ಕೇಳಿಕೊಳ್ಳಿ. ಏನಾದರೂ ಅನುಮಾನಗಳೇ ನಾನು ಆಫ್ಲೈನ್ ಕ್ಲಾಸ್ಗಳು ಆರಂಭ ಆಗಬೇಕು, ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕೇಳಿಕೊಳ್ಬೋದು. ಸೊ ಥ್ಯಾಂಕ್ ಯು ಕನ್ನಡ. ಎಲ್ಲರಿಗೂ ನಮಸ್ಕಾರ.